ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ರಕ್ಷಣೆಗಾಗಿ ನಾಗರಿಕ ವಿಮಾನಗಳ ಬಳಕೆಯನ್ನ ಮಾಡ್ತಾ ಇದೆ. ನರಿ ಬುದ್ಧಿ ತೋರಿಸಿದ ಹೇಡಿ ಪಾಕಿಸ್ತಾನ. ಏನಿದು ಅಂತೀರಾ? ಹೌದು, ಭಾರತದ ವಿರುದ್ಧ ನೇರವಾಗಿ ಹೋರಾಡುವಂತ ಧೈರ್ಯ ಇಲ್ಲದೆ ಇರುವಂತ ಹೇಡಿ ಪಾಕಿಸ್ತಾನ ಆಗಾಗ ತನ್ನ ನರಿ ಬುದ್ಧಿಯನ್ನ ತೋರಿಸ್ತಾನೆ ಇರುತ್ತೆ. ಭಾರತದ ಮೇಲೆ ಉಗ್ರರ ದಾಳಿಯಲ್ಲಿ ಪಾಕಿಸ್ತಾನದ ನೇರ ಕೈವಾಡ ಇದ್ರೂ ಕೂಡ ತನಗೆ ಏನು ಗೊತ್ತೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ನಾಟಕ ಆಡ್ತಾ ಬರ್ತಾ ಇದೆ. ಇನ್ನು ಪೆಹಲ್ಗಾಮಲ್ಲಿ ಪ್ರವಾಸಿಗರ ಮೇಲೆ ದಾಳಿಯಾದ ಬಳಿಕ ಭಾರತದ ರಕ್ಷಣಾ ಪಡೆಗಳು ಯಾವಾಗ ಪಾಕಿಸ್ತಾನದ ಉಗ್ರರ ಅಡಗು ತಾಣಗಳನ್ನ ಧ್ವಂಸ ಮಾಡಿತೋ, ಪಾಕಿಸ್ತಾನ ಭಾರತವೇ ತನ್ನ ಮೇಲೆ ದಾಳಿಯನ್ನ ಮಾಡಿದೆ. ಇದರ ಜೊತೆಗೆ ಡ್ರೋನ್ ಕ್ಷಿಪಣಿ ದಾಳಿಯನ್ನ ಕೂಡ ಮಾಡೋದಕ್ಕೆ ಆರಂಭ ಮಾಡಿರುವಂಥದ್ದು. ಭಾರತದ ರಕ್ಷಣಾ ವ್ಯವಸ್ಥೆ ಪಾಕಿಸ್ತಾನದ ಕ್ಷಿಪಣಿ ಡ್ರೋನ್ಗಳನ್ನ ಹೊಡೆದು ಉರುಳಿಸ್ತಾ ಇದೆ. ಪಾಕಿಸ್ತಾನದ ದಾಳಿಗೆ ಪ್ರತಿಯಾಗಿ ಭಾರತ ಕೂಡ ಪಾಕಿಸ್ತಾನದ ಹಲವು ಕಡೆಗಳಲ್ಲಿ ಡ್ರೋನ್ ದಾಳಿಯನ್ನ ನಡೆಸಿರುವಂಥದ್ದು. ಆದ್ರೆ ಭಾರತದ ವಿರುದ್ಧ ನೇರವಾಗಿ ಹೋರಾಡೋದಕ್ಕೆ ಆಗದೆ ಇರುವಂತ ಹೇಡಿ ಪಾಕಿಸ್ತಾನ ನಾಗರಿಕ ವಿಮಾನಗಳನ್ನ ತನ್ನ ರಕ್ಷಣೆಗಾಗಿ ಬಳಸ್ಕೊಳ್ತಾ ಇರುವಂಥದ್ದು. ಶುಕ್ರವಾರ ರಾತ್ರಿ ಪಾಕಿಸ್ತಾನದ ಲಾಹೋರ್ ಬಳಿಯಲ್ಲಿ 2 ವಾಣಿಜ್ಯ ವಿಮಾನಗಳು ಹಾರಾಡ್ತಾ ಇರೋದು ಕಂಡು ಬಂದಿತ್ತು. ಭಾರತೀಯ ವಾಯು ರಕ್ಷಣಾ ಪಡೆಗಳು ಭಾರತದ ಒಳಬರುವಂತಹ ಡ್ರೋನ್ಗಳನ್ನ ಹೊಡೆದು ಉರುಳಿಸ್ತಾ ಹೋಗುತ್ತೆ. ಪಾಕಿಸ್ತಾನ ಗುರುವಾರ ರಾತ್ರಿ ತನ್ನ ವಾಯು ಪ್ರದೇಶವನ್ನ ಮುಚ್ಚಿಲ್ಲ, ಜೊತೆಗೆ ನಾಗರಿಕ ವಿಮಾನಗಳು ಕಾರ್ಯನಿರ್ವಹಿಸೋದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ ಅಂತ ಕೂಡ ಸರ್ಕಾರ ಇವತ್ತು ಹಿಂದಿನ ಬ್ರೀಫಿಂಗ್ ನಲ್ಲಿ ತಿಳಿಸ್ಕೊಂಡಿರುವಂಥದ್ದು. ಆದರೆ ಇದು ಭಾರತದ ನಗರಗಳ ಮೇಲೆ ಟರ್ಕಿಶ್ ನಿರ್ಮಿತ ಡ್ರೋನ್ಗಳನ್ನ ಹಾರಿಸಿರುವಂಥದ್ದು ಸತ್ಯ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಭಾರತ ಪ್ರತಿದಾಳಿ ಮಾಡದಂತೆ ನಾಗರಿಕ ವಿಮಾನಗಳನ್ನ ಹಾರಾಟವನ್ನ ನಡೆಸಿರುವಂಥದ್ದು. ಇನ್ನು ಪಾಕಿಸ್ತಾನ ತನ್ನ ವಾಯು ಪ್ರದೇಶದಲ್ಲಿ ಹಾರಾಟವನ್ನ ಮಾಡ್ತಾ ಇದ್ದಂತಹ ಅನುಮಾನಾಸ್ಪದ ನಾಗರಿಕ ವಿಮಾನಗಳನ್ನ ಗುರಾಣಿಯಾಗಿ ಬಳಸಿಕೊಂಡು ಭಾರತದ ಮೇಲೆ ದಾಳಿಯನ್ನ ಮಾಡುವಂತಹ ಪ್ರಯತ್ನದಲ್ಲಿದೆ ಅಂತ ಹೇಳಿ ಭಾರತೀಯ ಸೇನೆ ಸ್ಪಷ್ಟಪಡಿಸಿದೆ. ಇನ್ನು ಡ್ರೋನ್ ದಾಳಿಯಲ್ಲಿ ಹಲವರಿಗೆ ಗಾಯ ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಹೌದು, ಪಂಜಾಬ್ನ ಫಿರೋಜ್ಪುರದಲ್ಲಿ ಶುಕ್ರವಾರ ರಾತ್ರಿ ಪಾಕಿಸ್ತಾನ ನಡೆಸಿದ ಡ್ರೋನ್ ದಾಳಿಯಲ್ಲಿ ಒಂದೇ ಕುಟುಂಬದ ಹಲವಾರು ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳಿ ಪೊಲೀಸರು ತಿಳಿಸಿದ್ದಾರೆ. ಅವರಿಗೆ ಕೆಲವೊಂದು ಸುಟ್ಟ ಗಾಯಗಳಾಗಿದೆ. ಅವರಲ್ಲಿ ಒಬ್ಬರ ಪರಿಸ್ಥಿತಿ ಕೂಡ ತೀರಾ ಗಂಭೀರವಾಗಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. 3 ಜನರು ಗಾಯಗೊಂಡಿರೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಬಂದಿರುವಂಥದ್ದು. ಅವರಿಗೆ ಸುಟ್ಟ ಗಾಯಗಳಾಗಿದೆ. ವೈದ್ಯರು ಅವರಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಹೆಚ್ಚಿನ ಡ್ರೋನ್ಗಳನ್ನ ಸೇನೆ ತಟಸ್ಥಗೊಳಿಸಿದೆ ಅಂತ ಹೇಳಿ ಫಿರೋಜ್ಪುರ ಪೊಲೀಸ್ ಅಧಿಕಾರಿ ಬೋಪಿಂದರ್ ಸಿಂಗ್ ಸಿಧು ಅವರು ಸುದ್ದಿ ಸಂಸ್ಥೆಗೆ ತಿಳಿಸಿರುವಂತದ್ದು. ಸ್ಥಳೀಯ ಆಸ್ಪತ್ರೆಯಲ್ಲಿ ಗಾಯಗೊಂಡವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. 3 ಸದಸ್ಯರಲ್ಲಿ 2 ಮಾತ್ರ ಕಡಿಮೆ ಸುಟ್ಟ ಗಾಯಗಳಾಗಿದೆ ಅಂತ ಹೇಳಿ ವೈದ್ಯರು ರಿಪೋರ್ಟ್ ಕೊಟ್ಟಿದ್ದಾರೆ. ಇನ್ನು ಡ್ರೋನ್ ಬಾಂಬ್ ನಿಂದಾಗಿ 3 ಗಾಯಗೊಂಡಿರುವಂಥದ್ದು. ಇದರಲ್ಲಿ ಒಬ್ಬ ಮಹಿಳೆಯ ಸ್ಥಿತಿ ಮಾತ್ರ ತೀರಾ ಗಂಭೀರವಾಗಿದೆ. ಅವರಿಗೆ ತೀವ್ರ ಸುಟ್ಟ ಗಾಯಗಳು ಕೂಡ ಆಗಿರುವಂಥದ್ದು. ಉಳಿದ 2 ಕಡಿಮೆ ಸುಟ್ಟ ಗಾಯಗಳಾಗಿದೆ. ನಾವು ತಕ್ಷಣ ಚಿಕಿತ್ಸೆಯನ್ನ ಆರಂಭ ಮಾಡ್ತಾ ಇದ್ದೇವೆ. 3 ಕೂಡ ಒಂದೇ ಕುಟುಂಬದವರಾಗಿದ್ದಾರೆ ಅಂತ ಹೇಳಿ ಅಲ್ಲಿನ ಸ್ಥಳೀಯ ವೈದ್ಯರು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಪಾರ್ವತಿ ಪತಯೇ